ಹುಡುಗಿನ ಪಟಾಯಿಸೋದು ಕಷ್ಟ ಅಲ್ಲ, ಅವಳನ್ನ ಮೇಂಟೈನ್ ಮಾಡೋದು ಕಷ್ಟ ಇರೋದು. ಅಲ್ಲ ನೋಡೋಣ ಅದ್ರಲ್ಲಿ ಆದರೆ ಆಗಲಿ. ಏನು ಮಾತಾಡ್ತಿದ್ಯಾ ಅಲ್ಲಿ? ಹುಡುಗಿನ ಪಟಾಯಿಸೋದು ಇದೆ, ಅವಳಿಗೆ ಖರ್ಚು ಮಾಡೋದಿರೋದು ಟಾಸ್ಕು. ನೋ ಕಮೆಂಟ್ಸ್. 3 ಹಾಕಿಸ್ದೆ ಬೆಳಗಿಂದ, ನಿನ್ನೆ 2 ಇವತ್ತೊಂದು. 500 ರೂಪಾಯಿ ಪಂಚರಿಗೆ ಖರ್ಚು ಮಾಡಿದ್ದಾನೆ, ಮತ್ತೆ ಹೋಯ್ತು ಈಗ. ಸ್ಕೂಟಿ ಟೈರ್ ಬಿಚ್ಚೋದು ನೋಡಿದ್ರು ನೋಡಿ ಇಲ್ಲಿ, ಅಲ್ಲಿ ನೋಡಿ ಅಲ್ಲಿಗೆ ಸ್ಪ್ಯಾನರ್ ಹಾಕ್ತಾರೆ, ಸ್ಪ್ಯಾನರ್ ಹಾಕ್ಬಿಟ್ಟು ಟೈರ್ ತಿರ್ಗ್ಸೋದು ನೋಡಿ. ಈಗ ತಿಂತ ಮಾಡ್ತಾ ಇದೆ ಈಗ ನೋಡಿ, ಈಗ ತಿನ್ನೋದು. ಬನ್ನಿ ಓರಿಯೋ ಜೊತೆ ಫೈಟ್ ಮಾಡೋಣ ಈಗ. ನೋಡಿ ಈಗ ಹಿಂಗೆ ಡಿಶಮ್ ಮಾಡ್ತೀನಿ ನನಗೆ. ಡಿಶೋ ಬನ್ನಿ ಹೊಟ್ಟೆಗೆ ಪಂಚ್ ಮಾಡೋಣ ಈಗ. ಒಂದು ಕ್ರೇಜಿ ಮಾಡಿಫೈ ಆಗಿರೋ ಪೋಲೋ ನಮ್ಮ ಕಣ್ಣಿಗೆ ಬಿದ್ದಿದೆ. ಯಶಸ್ಸು ಬೇಗ ಹೋದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದ ಸಖತ್ತಾಗಿ ಮಾಡಿಫೈ ಮಾಡ್ತಿದ್ದಾರೆ. ಲೈಕ್ ಆ ಮ್ಯಾಟ್ ಫಿನಿಶು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ವಾಟ್ಸಪ್ ಗಾಯ್ಸ್, ಹೋಪ್ ಯುವರ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 34 ನಮ್ಮ 50 ಡೇಸ್ ಚಾಲೆಂಜ್ನಲ್ಲಿ. ಇವಾಗ ನಮ್ಮ 800ನ ಏನಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, 800ಗೆ ಮ್ಯಾಟ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಫ್ಲೋರ್ ಮ್ಯಾಟ್ ಇಲ್ಲ ಇದಕ್ಕೆ, ಮಾಮೂಲಿ ಅದು ರಬ್ಬರ್ ಮ್ಯಾಟ್ ಬರುತ್ತಲ್ಲ ಸಪ್ರೇಟು, ಆ ಮ್ಯಾಟ್ ಇದೆ. ಬಟ್ ಬೇಸ್ ಫ್ಲೋರ್ ಮ್ಯಾಟ್ ಇಲ್ಲ ಇದಕ್ಕೆ, ಅದಕ್ಕೆ ಅದನ್ನು ಹಾಕ್ಸೋಣ ಅಂತ 800 ತೊಗೊಂಡು ಹೋಗ್ತಾ ಇದ್ದೀವಿ. ಮಳೆಗಾಲ ಸ್ಟಾರ್ಟ್ ಆಯಿತು, ಇಲ್ಲಾಂದರೆ ಕಾರೆಲ್ಲ ನೀರಾಗಿ ರಸ್ಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಫ್ಲೋರ್ ಎಲ್ಲ. ಅದಕ್ಕೋಸ್ಕರ ಮ್ಯಾಟ್ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಕಾರ್ನ ಬಿಟ್ಬಿಟ್ಟು ಒಂದು ಅರ್ಧ ದಿನ ತೊಗೊತಾರೆ ಹಾಕೋಕ್ಕೆ. ನಾನು ನೋಡ್ದಂಗೆ ಈ ಕಾರ್ನ ಬಿಟ್ಬಿಟ್ಟು ನಮ್ಮ ನಿಯಾಲ್ ಸರ್ ಮುಂದೆ ಹೋಗ್ತಾ ಇದ್ದಾರೆ. ನಿಯಾಲ್ ಸರ್ ಜೊತೆ ವಾಪಸ್ ಬರ್ತೀವಿ. ವಾಪಸ್ ಬಂದು ಮನೆಯಲ್ಲಿ ಆಲ್ರೆಡಿ ನಮ್ಮ ಎದುರಿಗೆ ಇಂಟರ್ವ್ಯೂ ಮಾಡಿದ ವಿಡಿಯೋನ ಅಪ್ಲೋಡಿಗೆ ಇಟ್ಟು, ಅದನ್ನು ಅಪ್ಲೋಡ್ ಮಾಡೋದಂಗೆ ಒಂದು 10 ಮಿನಿಟ್ಸ್ ಆಯಿತು. ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಹೋಗಬೇಕು ಅಂತ ಇಷ್ಟೊತ್ತಾಯಿತು. ಇಲ್ಲ ಅಂತ ಹೇಳಿದ್ರೆ ಅವಾಗಲೇ ಹೋಗ್ತಾಯಿದ್ವಿ ನಾವು. ಅಪ್ಲೋಡಿಗೆ ಇಟ್ಬಿಟ್ಟು ಹೋಗಿದ್ದು. ನಮ್ಮದು ವಿಡಿಯೋ ಈಸ್ ನಾವು ಇನ್ ಯೂಟ್ಯೂಬ್. ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಆಸ್ ವೆಲ್ ಆಸ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀವಿ. ಖುಷಿ ಆಗುತ್ತೆ ಗುರು. ನಮ್ಮ ಚಿಕ್ಕಮಗಳೂರು ಹುಡುಗ ಕರ್ನಾಟಕ ರ್ಯಾಂಕಿಂಗ್ 1ಅಲ್ಲಿದ್ದಾನಂತ ಹೇಳಿದ್ರೆ ತಮಾಷೆನಾ? ತುಂಬಾ ಖುಷಿ ಆಗುತ್ತೆ. ಎಲ್ಲ ಹೋಗಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಬಂದಿದ್ದೀವಿ ಕಾರ್ ಹತ್ರ, ಕಾರ್ ಆಕ್ಸೆಸರಿ ಶಾಪ್ ಹತ್ರ. ನೋಡ್ತಾ ಇದ್ದಾರೆ ಮ್ಯಾಟ್ ಹಾಕೋಕ್ಕೆ. ಎಷ್ಟಾಗುತ್ತೆ ಏನು ಹೇಳ್ತೀನಿ ನಿಮಗೆ, ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ ನಿಮಗೆ. 300 ಆಗುತ್ತಂತೆ ಟೋಟಲಾಗಿ. ಎಲ್ಲ ಸ್ಟಡಿ ಬರೋಕ್ಕೆ ಹೇಳಿದ್ದಾರೆ. ಈಗ ಟೈಮ್ ಎಷ್ಟಾಗಿದೆ? ಟೈಮ್ 11 ಆಗಿದೆ. ಜಸ್ಟ್ 1 ಅವರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾವು 12:31 ಹಂಗೆ ಬರ್ತೀವಿ. ನಮ್ಮ ಮಮ್ಮಿಗೆ ತಲೆ ಕೆಡ್ಸೋಣ ಈಗ ಒಂಚೂರು. ಸಂಜು ನೋಡಿ ಇಲ್ಲಿ ಸೊಪ್ಪು ಮಾರೋನು ಬಂದು ಏನು ನಮ್ಮ ಮನೆಗೆ, ಓರಿಯೋ ಅಂತ ಸೊಪ್ಪು ಮಾರೋನು. ಎಷ್ಟಪ್ಪ ರೇಟು? ಸೊಪ್ಪು 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 ಮಾರೋ ನೋಡಿ ಹೆಂಗಿದ್ದಾನೆ. ಮಮ್ಮಿ ಎಷ್ಟಂತೆ ಕಟ್ಟಿಗೆ ಸೊಪ್ಪು ಮಾರೋರ ಹತ್ರ? ಫ್ರೀ. ಸೊಪ್ಪು ಮಾರೋರು ಕೂಡ ಫ್ರೀನಾ? ಅವರು ಫ್ರೀ. ಹೋಗಪ್ಪ, ನಿನ್ನೆಲ್ಲ ತಗೊಂಡ್ರು ಹೋಗೋ. ಬುದ್ಮಾಸ್. ವಾಟ್ಸಪ್ ಫ್ಯಾಮ್. ಆ್ಯಂಡ್ ಈಗ ಟೌನಿಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಯಶಸ್ ಇದ್ದೀವಿ ಒಟ್ಟಿಗೆ. ಟೌನಿಗೆ ಹೋಗ್ತಿರೋ ವಿಚಾರ ಬಂದುಬಿಟ್ಟು, ಒನ್ ಮೋರ್ ಕ್ಲೈಂಟ್ ಈಸ್ ವಾಂಟ್ ಟು ಡಿಸ್ಕಸ್ ವಿತ್ ಅಸ್. ಆ್ಯಂಡ್ ದೇ ಆರ್ ನ್ಯೂ ಟು ಸೋಷಿಯಲ್ ಮೀಡಿಯಾ. ಓಕೆ. ಆ್ಯಂಡ್ ಅವರಿಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ, ದೆನ್ ವಿ ಹ್ಯಾವ್ ಟು ಡೀಲ್ ವಿತ್ ದೆಮ್. ಅದಾದಮೇಲೆ ನಮ್ಮ 800ನ ಬೆಳಗ್ಗೆ ಡಿಸ್ಟರ್ಬೆನ್ಸ್. ಅದಾದಮೇಲೆ ನಮ್ಮ 800ನ ಮ್ಯಾಟ್ ಹಾಕೋಕೆ ಕೊಟ್ಟು ಬಂದಿದ್ವಲ್ಲ, ಅವರು ಕೂಡ ಫೋನ್ ಮಾಡಿದ್ದು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಇಸ್ಕೊಬರಬೇಕು ಕೊಟ್ಟಿರೋದನ್ನ. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ಇಸ್ ದಟ್, ಒಂದು ಸ್ವಲ್ಪ ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಒಂದು ಕಡೆ ಕ್ಯಾಶ್ನ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ವಾಪಸ್ ಬರಬೇಕು. ಅದಾದಮೇಲೆ ಇವತ್ತು ಎಲ್ಲೂ ಶೂಟ್ ಪ್ಲ್ಯಾನ್ ಆಗಿಲ್ಲ ಸದ್ಯಕ್ಕೆ. ಹಾಗಾಗಿ ಎಡಿಟಿಂಗ್ ವರ್ಕ್ ಏನೇನು ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಇವತ್ತು. ಬ್ಯಾಡ್ ಲಕ್ ಆನ್ ಟಾಪ್ ಲೆವೆಲ್. ಎಷ್ಟು ಪಂಚರ್ ಹಾಕ್ಸ್ದೋ ಇಲ್ಲಿದಂಗ? 3 ಹಾಕಿಸ್ದೆ ಬೆಳಗಿಂದ, ನಿನ್ನೆ 2 ಇವತ್ತೊಂದು. 500 ರೂಪಾಯಿ ಪಂಚರಿಗೆ ಖರ್ಚು ಮಾಡಿದ್ದಾನೆ, ಮತ್ತೆ ಹೋಯ್ತು ಈಗ. ಹೊಸ ಟಿವೇ 300 ರೂಪಾಯಿ
ಪಂಚರೇ 5 ಹಾಕ್ಸೇನೀಗ. ಪಂಚರ್ ಶಾಪ್ ಹುಡ್ಕೊಂಡು ಹೋಗ್ಬೇಕೀಗ. ಅಣ್ಣ ಪಂಚರ್ ಹಾಕ್ಸಿ ಸುಸ್ತಾಗ್ಬಿಟ್ಟಿದ್ದಾನೆ. ಎಷ್ಟು ಸುಸ್ತಾಗ್ತಿದೆ ಯಶಸ್? ಮಗ ಗಾಡಿ ತಗೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಕಷ್ಟ ಅಂತಾರಲ್ಲ ಅದನ್ನೇ ಹೇಳೋದು. ಇಟ್ ಈಸ್ ವಾಟ್ ಇಟ್ ಈಸ್. ಹುಡುಗಿನ ಪಟಾಯಿಸೋದು ಕಷ್ಟ ಅಲ್ಲ, ಅವಳನ್ನ ಮೇಂಟೈನ್ ಮಾಡೋದು ಕಷ್ಟ ಇರೋದು. ಅಲ್ಲ ನೋಡೋಣ ಅದ್ರಲ್ಲಿ ಆದರೆ ಆಗಲಿ. ಏನ ಏನು ಮಾತಾಡ್ತಿದ್ಯಾ ಅಲ್ಲಿ? ಹುಡುಗಿನ ಪಟಾಯಿಸೋದು ಇದೆ, ಅವಳಿಗೆ ಖರ್ಚು ಮಾಡೋದಿರೋದು ಟಾಸ್ಕು. ನೋ ಕಮೆಂಟ್ಸ್. ಸ್ಕೂಟಿ ಟೈರ್ ಬಿಚ್ಚೋದು ನೋಡಿದ್ರ? ನೋಡಿ ಇಲ್ಲಿ, ಅಲ್ಲಿ ನೋಡಿ, ಅಲ್ಲಿಗೆ ಸ್ಪ್ಯಾನರ್ ಹಾಕ್ತಾರೆ. ಸ್ಪ್ಯಾನರ್ ಹೋಗ್ಬಿಟ್ಟು ಟೈರ್ ತಿರ್ಗ್ಸೋದು. ನಮಗಿದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಏನೋ ಇಷ್ಟು ದಿನ ಸ್ಕೂಟಿ ಇಟ್ಟಿದ್ದಲ್ಲ, ನೀನು ನೋಡಿದ್ದ? ಬೆಳಗಿಂದ ಪಂಚರ್ ಹಾಕ್ಸ್ದಾಗ ಏನು ಮಾಡಿದೆ ನೋಡಲಿಲ್ಲ. ಅದು ಪೂರ್ತಿ ವೀಲೇ ಬಿಚ್ತಿದ್ರಲ್ಲ. ಹಾಂ, ಈಗ ವೀಲ್ ಬಿಸ್ತಾರಲ್ಲ, ಹಾಗಾಗಿ ಬೆಳಗಿಂದ ಹಂಗೆ ಟ್ಯೂಬ್ಲೆಸ್ ಅಲ್ಲ ಇದು. ಫಸ್ಟ್ ಟೈಮ್ ನೋಡಿದ್ದು. ಸೌದಿ ನೀನು ನೋಡಿದ್ದ? ಸೌದಿ ನಿನ್ನ ಸ್ಕೂಟಿದು ನಿನ್ನ ಬಗ್ಗೆ, ಸಾರಿ ನಿನ್ನ ಸ್ಕೂಟಿ ನಿನಗೆ ಗೊತ್ತಾ ಈ ಥರ ಬಿಚ್ಚೋದು ಅಂತ? ಅಯ್ಯೋ, ಸದ್ಯ ಇವನು ಕರೆಕ್ಟಾಗಿ 3 ಗಂಟೆಗೆ ಬಂದ, 4 ಗಂಟೆಗೆ ಬಂದುಬಿಟ್ಟು ಇದೆಲ್ಲ ಸೀನ್ ಆಗಿದ್ರೆ ಭಾಳ ಪ್ರಾಬ್ಲಮ್ ಆಗೋದು ನನಗೀಗ. ಏನಲ್ಲಿ ನಮ್ಮ 800ಗೆ ಡೋರ್ ಮ್ಯಾಟ್ ಹಾಕಾಗಿದೆ. ಡೋರ್ ಮ್ಯಾಟ್ ಅಲ್ಲ, ಏನು ಮಚ್ಚ, ಫ್ಲೋರ್ ಮ್ಯಾಟ್ ಹಾಕಾಗಿದೆ. ಇವಾಗ ನಮ್ಮ 800ನ ತೊಗೊಂಡು ಹೋಗ್ತಾ ಇದ್ದೀವಿ. ಮೈಕೆ ಕನೆಕ್ಟ್ ಆಗಿಲ್ಲ, ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಏನು ಹುಡುಗ ಇದ್ದೀನಪ್ಪ ನಾನಂತ ಹೊತ್ಲಾಗೆ. ಲೆಟ್ಸ್ ಗೋ. ನೋಡ್ತೀರಾ ಹೆಂಗಾಗಿದೆ ಅಂತ? ಬನ್ನಿ ತೋರಿಸ್ತೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಮಾಡಬೇಕಿತ್ತು, ನೋಡ್ಬೋದು. ಫುಲ್ ಕಂಪ್ಲೀಟ್ ಮ್ಯಾಟ್ ಆಗಿದೆ. ಇಟ್ಸ್ ರೆಡಿ ನಾವು ಆ್ಯಂಡ್ ವಿ ಆರ್ ಗೋಯಿಂಗ್ ಹೋಮ್ ನಾವು. ಮನೆ ಹೋಗೋಣ. ಒಂಚೂರು ಕ್ಯಾಶ್ ಕಲೆಕ್ಟ್ ಮಾಡಬೇಕು. ಕ್ಯಾಶ್ ಕಲೆಕ್ಟ್ ಮಾಡಿಕೊಂಡು ಸೀದಾ ಮನೆಗೆ. ಮೈಕು ಕಾಲರಿಗೆ ಹಾಕೊಂಡ್ಬಿಟ್ಟೆ. ವಾ, ಇದು ಇಲ್ಲಿದೆಯಾ ಗಾಯ್ಸ್? ಈ ಅಡಾಪ್ಟ್ರನ್ನ ಎಲ್ಲೆಲ್ಲಿ ಹುಡ್ಕಾಡಿದ್ದೀನಿ ಗೊತ್ತಾ? ನೋಡಿದ್ರೆ ಇಲ್ಲಿ ಬಿದ್ದಿದೆ. ಅದೇ ಮೈಕಿನ ಮೊನ್ನೆ ಹೇಳಿದ್ನಲ್ಲ, ಇಲ್ಲಿ ಬಿದ್ದಿದೆ ಆ ಅಡಾಪ್ಟ್ರು. ಥೋ, ನಮ್ಮ ಮನೇಲೆಲ್ಲ ಬೈಕೊಂಡು ತಿರುಗಾಡ್ಬಿಟ್ಟೆ ನಾನಂತ ಹೊತ್ಲಾಗೆ. ನೀವೇ ಕಳ್ದಾಕಿದ್ದೀರಾ ಅಂತ. ಅದು ನೋಡಿದ್ರೆ ಇಲ್ಲಿ ಬಿದ್ದಿದೆ. ಅಮೆಝಾನಲ್ಲಿ 2 ಸತಿ ಬೇರೆ ತರಿಸ್ದೆ ಅದನ್ನ. ವೆರಿ ಬ್ಯಾಡ್. ಬಿಡಿ, 2 ಆಯ್ತು ಈಗ. ಏನೂ ಮಾಡೋಂಗಿಲ್ಲ. ಲೆಟ್ಸ್ ಗೋ. ನಮ್ಮ ಓರಿಯೋ ಬಾಸು ಪೆಡಿಗ್ರಿ ತಿನ್ನೋ ಅಂದರೆ ಭಾಳ ನಾಟಕ ಮಾಡ್ತಾನೆ. ಅದಕ್ಕೆ ನಮ್ಮ ಮಮ್ಮಿ ಏನು ಮಾಡುತ್ತೆ ನೋಡಿ, ಆ ಲಾಡಿ ಹಾಕ್ಬಿಟ್ಟು ಈಗ ಕುಯ್ಯೋ ತಿನ್ನುತ್ತೆ ಅಂದಿದ ತಕ್ಷಣ, ಅಂದರೆ ಕುಯ್ಯೋ ಅಂದರೆ ನಾಯಿ ಮರಿ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಆಟಾಡ್ಸ್ಬಿಟ್ಟು ತಿನ್ನೋದು. ಹಾಂ, ಇವಾಗ ತಿಂತಾನೆ ನೋಡಿ. ಕುಯ್ಯೋ ಕಾತೆ ಕಾತಾಯ್ತಾ ನೋಡಿ. ಈಗ ಹೆಂಗೆ ತಿಂತಾನೆ ಮಾಡ್ತಾ ಇದೆ ಈಗ ನೋಡಿ. ಈಗ ತಿನ್ನೋದು. ನಮ್ಮ ಮಮ್ಮಿ ಏನೇನೋ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಅದಕ್ಕೆ ಹೇಳೋದು, ಕ್ಯಾಮ್ರಾ ನೋಡ್ತೇನೆ, ಅದಕ್ಕೆ ಹೇಳೋದು ಸುಮ್ಮನೆ ಅಮ್ಮ ಅಂತ ಹೇಳಲ್ಲ ಅಂತ. ಭಾಳ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಹಾಂ, ಏನು ಮಮ್ಮಿ, ಭಾಳ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ತೀರಾ? ಎಸ್. ಮನುಷ್ಯರಿಗೆ, ಪ್ರಾಣಿಗೆ ಎಲ್ಲ ಟ್ರಿಕ್ಸ್ ಮಾಡಬೇಕು. ನೋಡಿ ಹೆಂಗಿದ್ದಾರೆ ನಮ್ಮ ಮಮ್ಮಿ. ನಿಮ್ಮ ಮಮ್ಮಿ, ಯಾರ್ಯಾರ ಮಮ್ಮಿ ಹಿಂಗೆಲ್ಲ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಓರಿಯೋ ಜೊತೆ ಫೈಟ್ ಮಾಡೋಣ ಈಗ. ನೋಡಿ ಈಗ ಹೆಂಗೆ ಡಿಶಮ್ ಮಾಡ್ತೀನಿ ನನಗೆ. ಡಿಶೋ ಬನ್ನಿ, ಹೊಟ್ಟೆಗೆ ಪಂಚ್ ಮಾಡೋಣ ಈಗ. ಡಿಶೋ ಕೈಗೆ ಪಂಚ್ ಮಾಡೋಣ. ಡಿಶೋ ನೆಕ್ ಪಂಚ್ ಮಾಡ್ತೀನಿ ನೋಡಿ. ಡಿಶೋ ನಾನು ಕೈಯಲ್ಲಿ ಡಿಶಮ್ ಮಾಡಿದ್ರೆ ಅವ್ನು ಬಾಯಲ್ಲಿ ಡಿಶಮ್ ಮಾಡ್ತಾನೆ. ಡಿಶಮ್ ಹೆಂಗಿತ್ತು ನಂದು ಓರಿಯೋದು ಡಿಶಮ್. ಈಗ ನೋಡಿ ಮುಖ ನೋಡಿ, ಒಂದು ನೋಡಿ ಅಲ್ಲಿ ಹೆಂಗೆ ಮಾಡೋದು ಕಳ್ಳನ್ ಥರ. ಡಿಶಮ್ ನೋಡಿ ಇಲ್ಲಿ ವಾರ್ಗಣ್ಣಲ್ಲಿ ನೋಡೋದು ಹೆಂಗೆ ಮಾಡ್ತಾನೆ. ಇದಾಗಿರುತ್ತೆ ನಂದು ಮತ್ತೆ ಓರಿಯೋದು ಫೈಟಿಂಗ್. ನಾನು ನಮ್ಮ ಅಪ್ಪ ಫೈಟಿಂಗ್ ಆಡ್ತೀವಿ ಈಗ. ಅಪ್ಪ ಫೈಟಿಂಗ್ ಬಾ. ಡಿಶಮ್
ಆ್ಯಕ್ಚುಲಿ ಮಧ್ಯಾಹ್ನ ಒಂದು ಕ್ಲೈಂಟ್ ಹತ್ರ ಹೋಗಿ ಮಾತಾಡ್ಕೊಂಬಂದ್ವಿ. ಇವಾಗ ಬಂದುಬಿಟ್ಟು ಈ ಕ್ಲೈಂಟಿಂದ ಆಲ್ಮೋಸ್ಟ್ ಆಗಿದೆ. ಬಟ್ ಒಂದು ಸತಿ ಫೇಸ್ ಟು ಫೇಸ್ ಮಾತಾಡಬೇಕು. ನಾವು ಯಾವುದೇ ಕ್ಲೈಂಟ್ ಆದರೂ ಅಷ್ಟೇ ಡೈರೆಕ್ಟಾಗಿ ಕಾಲಲ್ಲಿ ಡೀಲ್ನ ಕ್ಲೋಸ್ ಮಾಡೋದಿಲ್ಲ. ಹೋಗ್ಬಿಟ್ಟು ಫೇಸ್ ಟು ಫೇಸ್ ಹೋಗ್ಬಿಟ್ಟು ಯಾವ ಥರ ಆಪ್ರೇಟ್ ಆಗುತ್ತೆ, ನಾವು ಯಾವ ಥರ ಡೀಲ್ ಮಾಡ್ತೀವಿ, ನಿಮ್ಗೆ ಯಾವ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವೇನು ಮಾಡ್ತೀವಿ ಪ್ರತಿಯೊಂದು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಇನ್ ಡೀಟೇಲ್ ತೋರಿಸಿ ಈಗ ಮಾಡ್ತಾಯಿರೋ ಈಗ ಮಾಡ್ತಾಯಿರೋ ಹ್ಯಾಂಡಲಿಂಗ್ನ ನಾನು ಅವ್ರಿಗೆ ತೋರಿಸಿ ದೆನ್ ವಿ ವಿಲ್ ಕಮ್ ಅಪ್ ವಿತ್ ವಾಟ್ ಡೀಲಾ ದೆನ್ ವಿ ವಿಲ್ ಕಮ್ ಅಪ್ ವಿತ್ ದ ಡೀಲ್. ಈ ಥರ ಇಷ್ಟು ಪ್ರೊಸೆಸ್ ನಾನು ಮಾಡೋದು. ಸುಮ್ಮನೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅವರಿಗೂ ಫೇಕ್ ಪ್ರಾಮಿಸಸ್ ಕೊಟ್ಬಿಟ್ಟು ದೆನ್ ಅವರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಥರ ಮಾಡಬಾರ್ದು. ಏನೇ ಆಗಲಿ, ಯಾವುದೇ ವರ್ಕ್ ಆಗಲಿ, ನಮ್ಮ ಕ್ಲೈಂಟ್ಸಿಗೆ ಗೊತ್ತಾಗ್ತಿರ್ಬೇಕು ಏನು ವರ್ಕ್ ಆಗ್ತಾಯಿದೆ, ಏನು ಆಗ್ತಾಯಿದೆ, ಏನು ನಡೀತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಅಷ್ಟೇ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಆ್ಯಂಡ್ ಕ್ಲೈಂಟ್ಸ್ ಕೂಡ ಹ್ಯಾಪಿಯಾಗಿರಬೇಕು. ಇಫ್ ದ ಕ್ಲೈಂಟ್ಸ್ ಆರ್ ಹ್ಯಾಪಿ, ಅವರಿಂದ ಇನ್ನೂ 2 ಕ್ಲೈಂಟ್ಸ್ ಬರ್ತಾರೆ. ಅದಕ್ಕೋಸ್ಕರ ಹೇಳೋದು, ಯಾವುದೇ ವರ್ಕ್ ಮಾಡಿದರೂ ಸಹ ನೀಟಾಗಿ ಮಾಡಬೇಕಷ್ಟೇ. ನನ್ನ ಕನ್ಕ್ಲೂಷನ್ ಹೇಳ್ತಿರೋದು ನಾನು ಒಂದೇ, ಏನೇ ವರ್ಕ್ ಮಾಡಿದರೂ ಸಹ ನೀಟಾಗಿ ಮಾಡಬೇಕು. ಸುಮ್ಮನೆ ಬೇಕಾಬಿಟ್ಟು ಮಾಡಬೇಕಂತ ಹೇಳ್ಬಿಟ್ಟು ಮಾಡಬಾರ್ದು. ಎಷ್ಟೊಸು ನಾನು ಹೋಗ್ತಾಯಿದ್ದೀವಿ ಆ್ಯಂಡ್ ತಲೆ ಮಾತ್ರ ಹೆವಿ ನೋವ್ತಾ ಇದೆ. ಬಟ್ ಕನ್ಸಿಸ್ಟೆನ್ಸಿ ಬಿಡಬಾರ್ದು. ತಲೆ ನೋವ್ತಾ ಇದ್ರೂ ಸಹ ಮಾಡಲೇಬೇಕು ಅನ್ನೋದು ನನ್ನ ತಲೆಯಲ್ಲಿ. ಇವಾಗ ಸ್ಕ್ರೀನ್ ಟೈಮು ಕಡಿಮೆ ಆಗಿದೆ. ಫೋನು ನೋಡಿಲ್ಲ ಜಾಸ್ತಿ, ಲ್ಯಾಪ್ಟಾಪು ನೋಡಿಲ್ಲ. ತಲೆ ನೋವ್ತಿದೆ, ಸಂಜೆಯಿಂದ ನೋವ್ತಿದೆ. ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಅಷ್ಟು ನೋವ್ತಾ ಇರಲಿಲ್ಲ. ಬೆಳಗ್ಗೆ ಎಲ್ಲ ಎಡಿಟ್ ಮಾಡಿದೆ ಕೂತ್ಕೊಂಡು. ನಮ್ಮ ಎದುರಂದನ್ ಇದ್ದಾನಲ್ಲ, ಅವ್ನ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಬೆಳಗ್ಗೆ ಹ್ಯಾಂಡಲ್ ಮಾಡಿದೆ. ಬಟ್ ಸಂಜೆ ಆಗ್ತಿದ್ದಂಗೆ ತಲೆನೋವು ಜಾಸ್ತಿ ಆಗೋಯ್ತು. ಈಗಲೂ ತಲೆನೋವ್ತಿದೆ. ಬಟ್ ಕ್ಲೈಂಟ್ಸ್ ಆರ್ ಅವರ್ ಫಸ್ಟ್ ಪ್ರಿಯಾರಿಟಿ ಆ್ಯಂಡ್ ಲಾಗ್ಸ್ ಆರ್ ಅವರ್ ಸೆಕೆಂಡ್ ಪ್ರಿಯಾರಿಟಿ. ಹಂಗೆ ಯೋಚನೆ ಮಾಡಬೇಡಿ ಲಾಗ್ಸಿಂದ ಕ್ಲೈಂಟ್ಸ್ ಬರೋದಂತ. ದಟ್ಸ್ ವಾಟ್ ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಕ್ಲೈಂಟ್ಸ್ ಹ್ಯಾಪಿ ಆಗಿದ್ದರೆ ನಾವು ಹ್ಯಾಪಿ. ಹೋಗೋಣ, ಯಾವ ಥರ ಮಾತುಕತೆ ಆಗುತ್ತೆ, ಪ್ರಾಜೆಕ್ಟ್ ಡೀಲ್ ಆಯಿತಾ ಇಲ್ವಾ ನಾನು ನಿಮಗೆ ಹೇಳ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸಿಗುವ. ಒಂದು ಕ್ರೇಜಿ ಮಾಡಿಫೈ ಆಗಿರೋ ಪೋಲೋ ನಮ್ಮ ಕಣ್ಣಿಗೆ ಬಿದ್ದಿದೆ. ಯಶಸ್ಸು ಬೇಗ ಹೋದರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದ ಸಖತ್ತಾಗಿ ಮಾಡಿಫೈ ಮಾಡ್ತಿದ್ದಾರೆ. ಲೈಕ್ ಆ ಮ್ಯಾಟ್ ಫಿನಿಶು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ನೈಸ್, ವಿ ಲೈಕ್ ಇಟ್. ಸಖತ್ತಾಯ್ತಲ್ಲ. ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಲೈಕ್ ಆರೆಂಜಲ್ಲಿ ಮ್ಯಾಟ್ ಆರೆಂಜ್ ಇತ್ತು, ಹಾಗಾಗಿ ಸಖತ್ತಾಗಿ ಅನಿಸ್ತು. ಚೆನ್ನಾಗಿದೆ. ನಾವು ಒಂದಿನ ಪೋಲೋ ತಗೊಳ್ಳೋಣ. ಏನಂತ ಯಶಸ್? ಅಂದಿವೆ ಮುಖಣ ನಮಗೆ ನಾವೇ ಸ್ವೈಪ್ ಮಾಡ್ಕೋಬೇಕಷ್ಟೇ. ಅಂದಿವೆ. ಇದಾಗಿರುತ್ತೆ ನಮ್ಮ ಡೇ 34 ಲಾಗ್. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 35 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.